ಚಿಂತಾಮಣಿ ನಗರದ ಅಂಜನಿ ಬಡಾವಣೆ ಪ್ರಭಾಕರ್ ಲೇಔಟ್ ಮೋರ್ ಸೂಪರ್ ಮಾರ್ಕೆಟ್ ಎದುರುಗಡೆ ಇರುವ ಎನ್ಎನ್ಕೆ ಬಿಲ್ಡಿಂಗ್ 2ನೇ ಮಹಡಿಯಲ್ಲಿ ಜೆಪಿ ಅಕಾಡೆಮಿ ಎಂಬ ಹೆಸರಿನಲ್ಲಿ ಸರ್ಕಾರದಿಂದ ಯಾವುದೇ ಅಧಿಕೃತ ಮಾನ್ಯತೆ ಪಡೆಯದೆ ಶಿಕ್ಷಣ ಇಲಾಖೆಯ ವತಿಯಿಂದಲೂ ಅನುಮತಿ ಪಡೆಯದೆ ಪಿಯು ಕಾಲೇಜನ್ನು ನಡೆಸಲಾಗುತ್ತಿದೆ. ಇದರ ಬಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಡಿಡಿಪಿಐ ರವರಿಗೆ ದೂರು ನೀಡಿದರೂ ಯಾವುದೇ ಕ್ರಮ ವಹಿಸದೆ ಮೌನವಾಗಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಎಂದು ಸಾಮಾಜಿಕ ಪರಿವರ್ತನಾ ಸಂಘಟನೆಯ ಜಿಲ್ಲಾಧ್ಯಕ್ಷ ಎವಿ ವೆಂಕಟರಾಮ, ಜಿಲ್ಲಾ ಕಾರ್ಯದರ್ಶಿ ಮಧುಲತಾ, ರೈತ ಸಂಘದ ತಾಲೂಕು ಅಧ್ಯಕ್ಷ ರವಿ ಪ್ರಕಾಶ್, ಟಿಪ್ಪು ಸೆಕ್ಯುಲರ್ ಸೇನೆಯ ಜಿಲ್ಲಾಧ್ಯಕ್ಷ ಮೊಹಿಯುದ್ದೀನ್ ಪಾಷಾ ಆರೋಪ ಮಾಡಿದರು. ಇಂದು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈಗಾಗಲೇ ಪ್ರವೇಶ ದಾಖಲಾತಿ ಪ್ರಾರಂಭವಾಗಿದೆ ಎಂದು ನಿಯಮಗಳನ್ನು ಉಲ್ಲಂಘಿಸಿ ಜೆಪಿ ಅಕಾಡೆಮಿ ವಂಚನೆ ಮಾಡುತ್ತಿರುವ ಬಗ್ಗೆ ಉಪನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅವರಿಗೆ ಮನವಿ ನೀಡಲಾಗಿದೆ. ಆದರೆ ಇದುವರೆಗೂ ಯಾವುದೇ ರೀತಿಯ ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಹೇಳಿದವರು, ನಾವು ಕಚೇರಿಯಲ್ಲಿ ಬಂದು ಖುದ್ದಾಗಿ ವಿಚಾರಿಸಲಾಗಿ ಅಕ್ರಮವಾಗಿ ನಡೆಸುತ್ತಿರುವ ಜೆಪಿ ಅಕಾಡೆಮಿ ಶಿಕ್ಷಣ ಸಂಸ್ಥೆಗೆ ಮೌಖಿಕವಾಗಿ ಎಚ್ಚರಿಕೆ ನೀಡಲಾಗಿದೆ ಎಂದು ಉಪನಿರ್ದೇಶಕರು ಹಾರಿಕೆಯ ಒತ್ತಡ ನೀಡಿದ್ದಾರೆ. ಇವರ ನಡೆಯಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಮೇಲೆ ಅನುಮಾನ ಉಂಟಾಗಿದೆ. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅಕ್ರಮವಾಗಿ ಪಿಯು ಕಾಲೇಜು ಮತ್ತು ಜೆಇಇ ಎನ್ಇಇಟಿ ಕೋಚಿಂಗ್ ನಡೆಸುತ್ತಿರುವ ಚಿಂತಾಮಣಿ ಜೆಪಿ ಅಕಾಡೆಮಿ ಸಂಸ್ಥೆಯ ಚಟುವಟಿಕೆಗಳನ್ನು ಪರಿಶೀಲಿಸಿ ವಂಚನೆ ನಡೆಯುತ್ತಿರುವ ಬಗ್ಗೆ ಹಾಗೂ ಶಿಕ್ಷಣ ವ್ಯಾಪಾರೀಕರಣವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸದಿದ್ದರೆ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ಚಿಂತಾಮಣಿ ನಗರದಲ್ಲಿ ಬಹಳ ದೊಡ್ಡ ಇತಿಹಾಸ ಇದೆ ಶಿಕ್ಷಣಕ್ಕೂ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ನಡೀತಿರ್ತಕ್ಕಂಥದ್ದು ಚಾರಿತ್ರಿಕವಾದಂಥ ಒಂದು ಹಿನ್ನೆಲೆ ಇದೆ ಈ ತಾಲೂಕಿಗೆ. ಆದರೆ ಇವತ್ತು ಅದೇ ಶಿಕ್ಷಣ ಕ್ಷೇತ್ರದಲ್ಲಿ ಈ ಥರ ಅನಧಿಕೃತವಾಗಿ ಒಂದು ಶಿಕ್ಷಣದ ಸ್ಟೂಡೆಂಟ್ಸ್ಗೆ ಮತ್ತು ಪೇರೆಂಟ್ಸ್ಗೆ ಸಂಬಂಧಪಟ್ಟಂತೆ ಒಂದು ಫ್ರಾಡ್ ಮಾಡುವಂಥ ಮಟ್ಟಕ್ಕೆ ಇಳಿದಿದೆ ಅಂತ ಹೇಳಿದರೆ ಇವತ್ತು ತುಂಬಾ ಹದಗೆಟ್ಟಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ ಎಲ್ರಿಗೂ ಕೂಡ. ನಾವು ನಮ್ಮ ಕನ್ಸರ್ನ್ ಏನಂತ ಹೇಳಿದರೆ ನೇರವಾಗಿ ವಿಷಯ, ಇಲ್ಲಿ ವಿದ್ಯಾರ್ಥಿಗಳನ್ನು ಮೋಸ ಮಾಡಿ ಅವ್ರನ್ನ ಯಾವುದೇ ಪರ್ಮಿಷನ್ ಇಲ್ಲದೆ ಇಲಾಖೆಗಳಿಂದ ಅಥವಾ ಕಾನೂನುಬದ್ಧವಾಗಿ ಲೀಗಲಿ ಯಾವುದೂ ಕೂಡ ಪರ್ಮಿಟ್ ಇಲ್ಲದೆ ಅನುಮತಿ ಇಲ್ಲದೆ ಇವತ್ತು ಕಾಲೇಜನ್ನು ಆರಂಭ ಮಾಡಿ CET, ನೀಟ್ ಇತ್ಯಾದಿ ಕೋರ್ಸ್ಗಳು ಪ್ಲಸ್ PUC ಇದನ್ನು ಕೂಡ ಆರಂಭ ಮಾಡಿಕೊಂಡು ನಡೆಸ್ತಾ ಇರ್ತಕ್ಕಂಥದ್ದು ಗೊತ್ತಾಗಿದೆ. ಮತ್ತು ಅವರು ಅಲ್ಲಿ ಬಸ್ಸುಗಳು ಕೂಡ ರೂಟ್ ಮೇಲೆ ಬಿಟ್ಟು ಸ್ಟೂಡೆಂಟ್ಗಳನ್ನು ಕರೆತಂದು ಅಲ್ಲಿ ಕೂಡಿ ಹಾಕ್ಕೊಂಡು ಪಾಠಗಳನ್ನು ಮಾಡ್ತಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂತು, ಸಮಾಜ ಪರಿವರ್ತನಾ ಸಂಘಟನೆಗೆ ಬಂತು. ಮತ್ತು ನಮ್ಮ ಇತರೆ ಜೊತೆಗಾರ ಸಂಘಟನೆಗಳನ್ನು ಕೂಡ ಸೇರಿಕೊಂಡು ಚರ್ಚೆ ಮಾಡಿ ನಾವು ಅಲ್ಲೊಂದು ವಿಸಿಟನ್ನೆಲ್ಲ ಕೊಟ್ಟು ನೋಡಿದಾಗ ನಮಗೆ ವಿಷಯ ಗೊತ್ತಾಯಿತು. ಆನಂತರ DD ಅವರ ಗಮನಕ್ಕೆ ನಾವು ತಂದ್ವಿ, ಅಧಿಕೃತವಾಗಿ ಅವರಿಗೆ ಅಹವಾಲನ್ನು ಕೊಟ್ಟು ನಾವು ತಂದಿದ್ದೀವಿ. ಅವರು ಸುಮಾರು ದಿವಸಗಳನ್ನು ಕಳೆದು ನಂತರ ಅಲ್ಲೊಂದು ವಿಸಿಟ್ ಕೊಟ್ಟಾಗ ಅವರಿಗೆ ಕಂಡು ಬಂದಿದೆ 50ರಿಂದ 60 ವಿದ್ಯಾರ್ಥಿಗಳನ್ನು ಕೂಡಾಕೊಂಡು ಪಾಠಗಳನ್ನು ಮಾಡ್ತಿರುವಂಥದ್ದು ನೇರವಾಗಿ ಅವ್ರಿಗೆ ಗೊತ್ತಾಗಿದೆ. ಅವ್ರು ಪ್ರಶ್ನೆ ಮಾಡಿದರೆ ಇಲ್ಲ ಸರ್, ಹಾಗೆ ನಾವು ತಗೊಂತೀವಿ ಪರ್ಮಿಷನ್ನು ಅಂತ ಹೇಳ್ಬಿಟ್ಟು ಏನೋ ಹೇಳಿದ್ರಂತೆ. ನಾವು ಅವರನ್ನು ಪ್ರಶ್ನೆ ಮಾಡಿದ್ವಿ, ನೀವು ವಿಸಿಟ್ ಕೊಟ್ಟಾಗ ನಿಮಗೆ ಕಾನೂನುಬದ್ಧವಾಗಿ ಏನಾದರೂ ಸಿಕ್ಕಿದೆಯಾ, ಅದು ಪರ್ಮಿಷನ್ಸು ಇತ್ಯಾದಿ ಸಿಕ್ಕಿದೆಯಾ, ನಿಮ್ಗೆ ಏನು ಗೊತ್ತಾಗಿದೆ ಅಂತ ಹೇಳಿದರೆ ಅವ್ರ ಹತ್ರ ಯಾವುದೂ ಪರ್ಮಿಷನ್ ಇಲ್ಲ, ಅವನು ಅನಧಿಕೃತವಾಗಿ ಸ್ಟೂಡೆಂಟ್ಸನ್ನು ಕೂಡಿ ಹಾಕ್ಕೊಂಡಿರ್ತಕ್ಕಂಥದ್ದು ರೂಮ್ಗಳಲ್ಲಿ ನನಗೆ ಕಂಡು ಬಂದಿದೆ ಅಂತ ಹೇಳಿದರು. ಅವರು ನೇರವಾಗಿ ಹೇಳಿದರು. ಸರಿ, ನಿಮ್ಮ ಕ್ರಮ ಏನು ಅಂತ ನಾವು ಕೇಳಿದಾಗ ನಾವು ಅವರಿಗೆ ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ, ನೀ ಬೇಗನೆ ನಮಗೆ ಡಾಕ್ಯುಮೆಂಟ್ಸ್ ಒದಗಿಸು, ಇಲ್ಲ ಅಂತ ಹೇಳಿದ್ರೆ ನೀನು ಇದು ಪರ್ಮಿಷನ್ ತಗೋ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅಂತ ಒಬ್ಬ ಅಧಿಕಾರಿ ಹೇಳ್ತಾರೆ. ಜಿಲ್ಲಾ ಮಟ್ಟದ ಒಬ್ಬ ಅಧಿಕಾರಿ ಕ್ರಮ ತಗೊಳ್ದಿರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಏನಂದರೆ ಕಳ್ಳ ನೀನು ಬೇಗನೆ ಬಚ್ಚಿಕ್ಕೋ ಹೋಗಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಕೊಟ್ಟು ಒಬ್ಬ ಸರ್ಕಾರಿ ಅಧಿಕಾರಿ ಈ ರೀತಿ ಹೇಳಿ ಬರ್ತಾರೆ. ಅವರು ನಮಗೆ ಆ ಉತ್ತರನ ಹೇಳ್ತಾ ಇದ್ದಾರೆ. ಸರಿ, ಇದು ಯಾಕೋ ಸರಿ ಹೋಗೋದಿಲ್ಲ, ಇವರು DD ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸ್ತಾ ಇದೆ ಅಂತೇಳಿ ನಾವು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಇದನ್ನು ಕೊಟ್ಟು ಅಹವಾಲನ್ನು ಕೊಟ್ಟು ನಾವು ಅವರಿಗೆ ಹೇಳಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ. ಇದರ ಮೇಲೆ ಇಮ್ಮಿಡಿಯೇಟ್ ಕ್ರಮ ಜರುಗಿಸಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡಿದ್ವಿ. ಅವರು ಇಮ್ಮಿಡಿಯೇಟ್ ನಾನು ತಗೊತೀನಿ ಅಂತ ಹೇಳ್ಬಿಟ್ಟು
ಅವರು ಇಲಾಖೆಗೆ ಹೇಳಿದ್ದಾರೆ. ಹೇಳಿದ ಮೇಲೆ ಕೂಡ ಇದು ಏನು ಕೂಡ ಇಲ್ಲಿ ತನಕ ನಾವು 16ನೇ ತಾರೀಕಿಗೆ DC ಅವರಿಗೆ ಮನವಿ ಕೊಟ್ಟಿದ್ದೀವಿ. ಈ ಮನವಿಯನ್ನು ಕೊಟ್ಟಿದ್ದೀವಿ. ಕೊಟ್ಟ ಮೇಲೆ ಕೂಡ ಒಬ್ಬ ಜಿಲ್ಲಾಧಿಕಾರಿ ಇಡೀ ಡಿಸ್ಟ್ರಿಕ್ಟಿಗೆ ದಂಡಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಗಳಾದಂಥ ಅವರು ಅವರಿಗೆ ಕಾಶನ್ ಕೊಟ್ಟರು ಕೂಡ ಇದುವರೆಗೂ ಕೂಡ ಯಾವುದೇ ಕ್ರಮ ಜರುಗಿಲ್ಲ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ.